ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆ ಅಭ್ಯರ್ಥಿಗಳ ಸಮ್ಮುಖದಲ್ಲಿ ಅಧಿಕಾರಿಗಳಿಂದ ಸ್ಟ್ರಾಂಗ್ ರೂಮ್ ಈಗ ಓಪನ್ ಆಗಿದೆ. 20 ಟ್ರಂಕ್ ನಲ್ಲಿ ಇರೋ ಅಂತ ಅಂಚೆ ಮತಗಳು 20ರಲ್ಲಿ ಒಂದು ಟ್ರಂಕ್ ಓಪನ್ ಆಗಿತ್ತು, ಒಂದು ಟ್ರಂಕ್ ಡ್ಯಾಮೇಜ್ ಆಗಿತ್ತು. ಶಾಸಕ ರಾಜೇಗೌಡ ಏಜೆಂಟರು ಇದನ್ನ ಆಕ್ಷೇಪ ಮಾಡ್ತಾ ಇದ್ದಾರೆ. ವಿಡಿಯೋ ಮಾಡಿಕೊಂಡು ಪರಿಶೀಲನೆ ಮಾಡ್ತೀವಿ ಅಂತ ಚುನಾವಣಾಧಿಕಾರಿ ತಿಳಿಸಿದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹಾರುದ್ರ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಹಾರುದ್ರ, ಈಗ ಅಂಚೆ ಮತಗಳ ಮರು ಎಣಿಕೆ ಕಾರ್ಯ ಆರಂಭ ಆಗೋದಕ್ಕೆ ಸ್ಟ್ರಾಂಗ್ ರೂಮ್ ಓಪನ್ ಆಗಿದೆ. ಬಟ್ 20 ಟ್ರಂಕ್ಗಳ ಪೈಕಿ ಒಂದು ಟ್ರಂಕ್ ಆಲ್ರೆಡಿ ಓಪನ್ ಆಗಿತ್ತು ಅನ್ನೋ ಆಕ್ಷೇಪವನ್ನ ಟಿ.ಡಿ. ರಾಜೇಗೌಡರ ಬೆಂಬಲಿಗರು ಮಾಡ್ತಾ ಇರುವಂಥದ್ದು. ಹೌದು ಮಧುಸೂದನ್, ಏನಂದ್ರೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆ ಇವತ್ತು ಆಗುವಂಥದ್ದು. ಇವತ್ತು ಏನಂದ್ರೆ ಮರು ಎಣಿಕೆಗೆ ಅಂಚೆ ಮತಪೆಟ್ಟಿಗೆಯನ್ನ ಏನಂದ್ರೆ ಚಿಕ್ಕಮಗಳೂರಿನ ಸಗಣೀಪುರ ಚುನಾವಣಾ ಕೇಂದ್ರದಿಂದ ಏನಂದ್ರೆ ಇಲ್ಲಿ IDSC ಕಾಲೇಜುಗಳಿಗೆ ಈಗ ಬಂದಿರುವಂಥದ್ದು. ಆದ್ರೆ ಚುನಾವಣಾ ಆಫೀಸಿಂದ ಏನಂದ್ರೆ ಅಂಚೆ ಮತಪೆಟ್ಟಿಗೆಗಳನ್ನ ತೆಗೆಯುವಂತ ಸಂದರ್ಭದಲ್ಲಿ ಒಟ್ಟು 20 ಅಂಚೆ ಮತಪೆಟ್ಟಿಗೆಗಳು ಇದ್ವು. ಆ 20 ಅಂಚೆ ಮತಪೆಟ್ಟಿಗೆಯಲ್ಲಿ ಒಂದು ಅಂಚೆ ಮತಪೆಟ್ಟಿಗೆ ಓಪನ್ ಆಗಿತ್ತು ಮತ್ತು ಸೀಲು ಎಲ್ಲ ಕಿತ್ತು ಹೋಗಿತ್ತು. ಆದ್ರಿಂದ ಏನಂದ್ರೆ ಅಲ್ಲಿ ಇದ್ದಂತ ಏಜೆಂಟ್ರಾದಂತ ಸುಧೀರ್ ಮುರೊಳ್ಳಿ ಹಾಗೂ ಕಾಂಗ್ರೆಸ್ ಕೆಲವು ಏಜೆಂಟ್ರುಗಳು ಮತ್ತೆ ಹಾಗೂ ಟಿ.ಡಿ. ರಾಜೇಗೌಡ ಅವರು ಏನಂದ್ರೆ ಆಕ್ಷೇಪವನ್ನ ವ್ಯಕ್ತಪಡಿಸಿರುವಂತದ್ದು. ಯಾಕೆ ಈ ಏನಂದ್ರೆ ಅಂಚೆ ಮತಪೆಟ್ಟಿಗೆಯ ಬಾಕ್ಸ್ ಓಪನ್ ಆಗಿದೆ ಅಂತೇಳಿ ಅಲ್ಲೇ ಇದ್ದಂತ ಚುನಾವಣಾಧಿಕಾರಿ ಅವರಿಗೆ ಒಂದು ಪ್ರಶ್ನೆಯನ್ನ ಮಾಡಿದ್ರು. ಅವರು ಏನಂದ್ರೆ ಎಲ್ಲದೂ ಕೂಡ ಒಂದು ಏನಂದ್ರೆ ಪಾರದರ್ಶಕವಾಗಿದೆ ಮತ್ತು ರೆಕಾರ್ಡ್ ಮೂಲಕ ಏನಂದ್ರೆ ಅದನ್ನ ನಾವು ಓಪನ್ ಮಾಡಿ ಈಗ ಈ ಬಾಕ್ಸಿಗೆ ಏನಂದ್ರೆ ಕಾರಲ್ಲಿ ಹಾಕ್ತಾ ಇದೀವಿ ಅಂತ ಹೇಳಿದ್ರು. ಆದ್ರೆ ಏನಂದ್ರೆ ಟಿ.ಡಿ. ರಾಜೇಗೌಡರು ಮತ್ತು ಹಾಗೂ ಅವರ ಏಜೆಂಟ್ಗಳು ಏನಂದ್ರೆ ಅದನ್ನ ಆಕ್ಷೇಪಣೆ ಮಾಡಿದ್ರು. ಮತ್ತೆ ಅಲ್ಲೇ ಒಂದು ಮನವಿಯನ್ನು ಕೂಡ ಅವರು ಚುನಾವಣಾಧಿಕಾರಿಗೆ ಸಲ್ಲಿಸಿದ್ರು. ಯಾಕಂದ್ರೆ ಇದು ಏನಂದ್ರೆ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಮರು ಮತ ಎಣಿಕೆ ಆಗ್ತಾ ಇರುವಂತು. ಅದರಲ್ಲೂ ಕೂಡ ಅಂಚೆ ಮತ ಪೆಟ್ಟಿಗೆ ಈ ರೀತಿ ಒಂದು ಬಾಕ್ಸ್ ಡ್ಯಾಮೇಜ್ ಆಗಿದೆ ಮತ್ತು ಓಪನ್ ಆಗಿದೆ. ಕೆಲವು ಬಾಕ್ಸ್ಗಳು ಏನಂದ್ರೆ ಸೀಲ್ ಇಲ್ಲ, ಖಾಲಿ ಮತ್ತು ಬೀಗ ಹಾಕಿ ಮಾತ್ರ ಬಾಕ್ಸ್ಗಳಿದ್ದಾವೆ. ಇದು ಹೇಗಾಯ್ತು? ಇಲ್ಲಿ ಏನೋ ಒಂದು ಅನುಮಾನ ಕಾಡ್ತಾ ಇದೆ, ಇದನ್ನ ನೀವು ಪರಿಶೀಲನೆ ಮಾಡಬೇಕು ಮತ್ತೆ ಅವರು ಅಂತ ಹೇಳಿ ಒಂದು ಆಗ್ರಹ ಮಾಡಿದ್ದು. ಆವಾಗ ಚುನಾವಣಾ ಅಧಿಕಾರಿಗಳು ಇಲ್ಲ, ನಾವು ವಿಡಿಯೋ ರೆಕಾರ್ಡ್ ಅನ್ನ ಮಾಡಿ ಏನಂದ್ರೆ ಅದನ್ನ ಎಲ್ಲದೂ ಕೂಡ ಒಂದು ಪಾರದರ್ಶಕವಾಗಿದೆ ಅಂತ ಹೇಳಿ ಅಲ್ಲಿ ಒಂದು ಭರವಸೆಯನ್ನ ಕೊಟ್ಟ ನಂತರ ಏನಂದ್ರೆ ಅಂಚೆ ಮತಪೆಟ್ಟಿಗೆ ಈಗ IDSC ಕಾಲೇಜಿಗೆ ಬಂದಿರುವಂತದ್ದು. ಇಲ್ಲಿ ಏನಂದ್ರೆ ಅಂಚೆ ಮತ ಎಣಿಕೆಯ ಆರಂಭಕ್ಕೆ ಇನ್ನೇನು ಕ್ಷಣಗಣನೆ ಆರಂಭ ಆಗಿದೆ ಅಂತಲೇ ಹೇಳ್ಬೋದು ಮಧುಸೂದನ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.